ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವೀಡಿಯೋ ಏನು ಅಂತ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ. ಸೊ ಇವತ್ತು ಬಂದು ಫ್ರೈಡೇ. ಸೊ ಫ್ರೈಡೇ ಅಂದರೆ ಏನು ಅಂದರೆ ಸೀರೀಸು ಮತ್ತು ಮೂವೀಸ್ ರಿಲೇಟೆಡ್ ಏನಾದರೂ ಒಂದು ವೀಡಿಯೋ ಮಾಡಿಬಿಡೋ ಅಂಥದ್ದು. ಸೊ ಚೆನ್ನಾಗಿರೋ ಮೂವಿ, ಚೆನ್ನಾಗಿರೋ ಸೀರೀಸ್ ಬಗ್ಗೆ ನಾನು ರಿವ್ಯೂಸ್ ಕೊಡ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಆಲ್ಮೋಸ್ಟ್ ಪ್ರತಿ ಫ್ರೈಡೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 2 to 3 ವೀಕ್ಸ್ಗೆ ಸ್ಟಾರ್ಟ್ ಆಯ್ತಿದ್ದೋ. ಪ್ರತಿ ಫ್ರೈಡೇ ವೀಡಿಯೋಸ್ ನೋಡಿದ್ರೆ ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ಯಾವ್ದಾರು ಒಂದು ಮೂವಿ ರಿವ್ಯೂ ಕೊಟ್ಟಿರ್ತೀನಿ ಅಥವಾ ಸೀರೀಸ್ ರಿವ್ಯೂ ಕೊಟ್ಟಿರ್ತೀನಿ. ಸೊ ನೋಡಿ, ಹಿಂದೆ ನನ್ನ ಚಾನಲಲ್ಲಿ ಎಷ್ಟೊಂದು ವೀಡಿಯೋಸ್ ರಿವ್ಯೂಸ್ ಕೊಟ್ಟಿದ್ದೀನಿ ಮೂವೀಸ್ ಮತ್ತು ಸೀರೀಸ್ ರಿಲೇಟೆಡು. ಇವತ್ತಿಂದು ಏನು ಮೂವಿ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ ಗೈಸ್, ತಮ್ಮನೇಲಲ್ಲೇ ಗೊತ್ತಾಗೋಗಿರುತ್ತೆ. ಸೊ ಲವ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಸೀರೀಸು, ಇದು ಬಂದು ಹಾಟ್ ಸ್ಟಾರಲ್ಲಿ ಇರೋ ಅಂಥದ್ದು. ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಗೈಸ್, ನೆಕ್ಸ್ಟ್ ಲೆವೆಲ್ ಮೂವಿ. ಸೊ ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಡ್ರಾಮಾ ಇದೆ. ಸೊ ಒಂಥರ ಹೆಂಗೆ ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ಒಂದು ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಈ ಸೀರೀಸ್ನ. ಸೊ ಇದು ಬಂದು 6 ಎಪಿಸೋಡ್ಸ್ ಇದೆ. ಸೊ ಆಲ್ಮೋಸ್ಟ್ ಒಂದೊಂದು ಎಪಿಸೋಡ್ಸು 30 to 35 ಮಿನಿಟ್ಸ್ ಟೈಮ್ ಲೈನಲ್ಲಿದೆ. ಸೊ ಮಿನಿಮಮ್ 30, ಮ್ಯಾಕ್ಸಿಮಮ್ 35 ಮಿನಿಟ್ಸು. ಸೊ ಆರಾಮಾಗಿ ನೋಡ್ಬೋದು ಗೈಸ್. ನಾನೊಂದೇನು ಹೇಳ್ತೀನಿ ಅಂದರೆ, ಇಂಥದನ್ನೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ನೋಡೋಕ್ಕೆ ಟ್ರೈ ಮಾಡಿ. ಸೊ ಒಬ್ಬೊಬ್ಬರೇ ಬೇಕಾದರೆ ಎಲ್ಲಿ ಬೇಕಾದ್ರೂ ನೋಡ್ಬೋದು, ಯಾವ್ದು ಬೇಕಾದ್ರೂ ನೋಡ್ಬೋದು, ಹೆಂಗೆ ಬೇಕಾದ್ರೂ ನೋಡ್ಬೋದು. ಬಟ್ ಫ್ಯಾಮಿಲಿ ಜೊತೆ ನೋಡಿದಾಗ ಏನಾಗುತ್ತೆ, ಒಂಥರ ಕಾಮಿಡಿ ಓರಿಯೆಂಟೆಡ್ ಇರುತ್ತೆ, ಒಂಥರ ಫನ್ ಇರುತ್ತೆ. ಆಮೇಲೆ ಇದರಲ್ಲಿ ಒಂದಷ್ಟು ಮೀನಿಂಗ್ಫುಲ್ಲಾಗಿ ಒಂದಷ್ಟು ಥಾಟ್ಸ್ಗಳಿರುತ್ತೆ. ಸೊ ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇವಾಗ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಸೊ ಫ್ಯಾಮಿಲಿಗೋಸ್ಕರ ಕಷ್ಟ ಬಿದ್ದಿರ್ತಾನೆ. ಅವನು ಹೋಗಿ ದುಬೈಯಲ್ಲಿ ಸೆಟ್ಲ್ ಆಗಿರ್ತಾನೆ. ದುಬೈಯಲ್ಲಿ ಒಂದಷ್ಟು ಸಂಪಾದನೆ ಅನ್ನೋದು ಮಾಡಿ ಒಂದಷ್ಟು ರೆಪ್ಯುಟೇಷನ್ ಅನ್ನೋದು ಕಾಪಾಡ್ಕೊಂಡು, ಸೊ ಏನಾಗುತ್ತೆ, ಒಂದಷ್ಟು ಅಮೌಂಟ್ನ ತೆಗೆದು ಇಲ್ಲಿ ಮನೆ ಕಟ್ಟಿಸ್ಬೇಕು, ಒಂದು ಸೈಟ್ ಇರುತ್ತೆ, ಸೈಟಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ತುಂಬ ಆಸೆಯಿಂದ ಲೋನ್ ಎಲ್ಲ ತಗೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಸೊ ಇದಕ್ಕಿದ್ದಂಗೆ, ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, IT ಕಂಪ್ನಿಗಳಲ್ಲಿ ಇದಕ್ಕಿದ್ದಂಗೆ ಎಲ್ಲ ಇದು ಮಾಡಿಬಿಡ್ತಾರೆ, ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ಸೊ ಹಂಗೆಲ್ಲ ಆದಾಗ ಯಾವ ರೀತಿ ಅವನು ಫೇಸ್ ಮಾಡ್ತಾನೆ. ಸೊ ಒಂದು ಹುಡುಗಿನ ಲವ್ ಕೂಡ ಮಾಡ್ತಾ ಇರ್ತಾನೆ. ಆ ಹುಡುಗಿ ಲವ್ ಮಾಡೋಕ್ಕೆ ಯಾವ ಥರ ಸಿಗ್ತಾಳೆ, ಲವ್ ಹೆಂಗೆ ಮಾಡ್ತಾನೆ ಅನ್ನೋದೊಂದು ಚೆನ್ನಾಗಿದೆ, ಅದೊಂದು ಲೈನು. ಸೊ ಅದಾದಮೇಲೆ ಇಲ್ಲೆಲ್ಲ ಕೆಲಸ ಹೋಗುತ್ತೆ. ಕೆಲಸ ಹೋದ್ಮೇಲೆ ಓಕೆ ಫೈನ್, ಇನ್ನೇನು ನನಗೆ ಇಲ್ಲಿದ್ರೆ ಸುಮ್ಮನೆ ವೇಸ್ಟು ಅಂದ್ಬಿಟ್ಟು ವಾಪಸ್ಸು ಇದಕ್ಕೆ ಹೋಗಬೇಕು, ನಮ್ಮೂರಿಗೆ ಹೋಗಬೇಕು, ಮನೆ ಕಟ್ಟೋದೆಲ್ಲ ನೋಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಸೊ ಅವ್ರ ಫ್ಯಾಮಿಲಿಗೆ ಹುಡುಗಿ ಫ್ಯಾಮಿಲಿಗೆ ಹುಡುಗನ ಫ್ಯಾಮಿಲಿ ಕಂಡ್ರೆ ಆಗ್ತಾರಲ್ಲ, ಹುಡುಗನ ಫ್ಯಾಮಿಲಿಗೆ ಹುಡುಗಿ ಫ್ಯಾಮಿಲಿ ಕಂಡ್ರೆ ಆಗ್ತಾರಲ್ಲ, ಅದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಯಾವ ರೀತಿ ಅವ್ರನ್ನ ಇಬ್ಬರನ್ನ ಒಂದುಗೂಡಿಸೋದು ಅನ್ನೋದೊಂದು ಟಾಸ್ಕು. ಅದಾದಮೇಲೆ ಗೈಸ್, ಇನ್ನೊಂದು ಏನು ಇದರಲ್ಲಿ ಮೇಜರಾಗಿ ಒಂದು ಏನಾಗುತ್ತೆ ಅಂದರೆ, ಸಿಂಪಲಾಗಿ ಒಂದು ತೋರಿಸಿದ್ದಾರೆ. ನೀವೇನೇ ಒಂದು ಮಾಡಬೇಕಾದಾಗ್ಲೂ ಶ್ರದ್ಧೆಯಿಂದ ನಿಮ್ಮ ಫೋಕಸ್ ಅದ್ರ ಮೇಲೆ ಇರಲಿ ಅನ್ನೋದು. ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂದರೆ, ಅವನು ಮನೆ ಕಟ್ಟಿಸ್ತಾ ಇರ್ತಾನಲ್ಲ ಅಂತ ಹೇಳ್ತೀನಲ್ಲ, ಮನೆ ಕಟ್ಟಿಸ್ತಾ ಇದ್ದಾಗ ಅವನಿಗೆ ಅಮೌಂಟ್ ಕೇಳ್ತಾರೆ. ಸೊ ಅಮೌಂಟ್ ಕೇಳಿದಾಗ ಎಷ್ಟು ಬೇಕು, 2 ಲಕ್ಷ ಬೇಕು, 2 ಲಕ್ಷ ತಗೋಕೊಟ್ಟು, 3 ಲಕ್ಷ ಬೇಕು, 3 ಲಕ್ಷ ತಗೋಕೊಟ್ಟು. ಸೊ ಈ ರೀತಿ ಮಾಡ್ತಾ ಇರ್ತಾನೆ. ಅವನಿಗೆ ಅದರಲ್ಲಿ ಎಲ್ಲೈತೆ ದುಡ್ಡು, ಏನೈತೈತೆ, ಯಾವ ರೀತಿ ಯೂಸ್ ಐತೈತೆ, ಸಾರಿ ಗೈಸ್ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸು, ಯಾವ ರೀತಿ ಯೂಸ್ ಆಯ್ತಾ ಇರುತ್ತೆ, ಇದೆಲ್ಲ ಏನೋ ಅವನಿಗೆ ಅಷ್ಟು ಗೊತ್ತಿರಲ್ಲ. ಅದೇ ಇವನು ಕೆಲಸ ಕಳ್ಕೊಂಡ್ಮೇಲೆ ಅಲ್ಲಿ ಹೋಗಿ ನಿಂತ್ಕೊಂಡು ಒಂದೊಂದು ರೂಪಾಯಿಗೂ ಲೆಕ್ಕ ಕೇಳ್ಕೊಂಡು, ಒಂದೊಂದು ರೂಪಾಯಿಗೂ ಲೆಕ್ಕ ಇಟ್ಕೊಂಡು, ಹಿಂಗೇ ಕಟ್ಟಬೇಕು, ಇಷ್ಟರಲ್ಲೇ ಕಟ್ಟಬೇಕು, ಇಷ್ಟರಲ್ಲೇ ಮುಗಿಸ್ಬೇಕು ಅಂತ ಒಂದು ಎಸ್ಟಿಮೇಟ್ ಆಗ್ತಾನಲ್ವಾ. ಸೊ ಆವಾಗ ಅವನಿಗೆ ಕಷ್ಟ ಗೊತ್ತಾಗ್ತಾ ಇರುತ್ತೆ, ಯಾವ ರೀತಿ ಯೂಸ್ ಆಗುತ್ತೆ ಅಮೌಂಟು, ನಾವು ಯಾವ ರೀತಿ ಮಾಡಬೇಕು ಅಂತ. ಸೊ ಅದಾದಮೇಲೆ ಇನ್ನೇನು ಬೇರೆ ವಿಧಿ ಇಲ್ಲ ಅಂತ ಇವನೇ ಮುಂದೆ ನಿಂತ್ಕೊಂಡು ಮನೆ ಹಿಂಗೆ ಕಟ್ಟಬೇಕು, ಇದೇ ಥರ ಮಾಡಬೇಕು, ಇದು ಮಾಡಬೇಕು ಅಂತ ಎಷ್ಟೋ ಕಟ್ ಆಫ್ ಆಗೋಗುತ್ತೆ ಅಮೌಂಟಲ್ಲಿ. ಸೊ ಅದಕ್ಕೆ ಹೇಳೋದು, ಯಾವತ್ತಿದ್ರೂ ಓಕೆ ಫೈನ್, ದುಡಿತಾ ಇರ್ತೀವಿ. ಇಫ್ ಇನ್ ಕೇಸ್ ಏನಾದ್ರು ಹಂಗೆ ಅರ್ನಿಂಗ್ಸ್ ಇದ್ದಾಗ ಖುಷಿ ಖರ್ಚು ಮಾಡೋಣ. ಸೊ ಯಾರೋ ಒಬ್ಬರು ನಮ್ಮಿಂದ ಒಂದಿಬ್ಬರು ಬದುಕ್ತವ್ರೆ ಅಂದರೆ ಓಕೆ. ಕಷ್ಟ ಅಂತ ಬಂದಾಗಲೂ ತಿನ್ನೋರು ಅವರೇ ಅಂದಾಗ ಕಷ್ಟ. ಸೊ ನಮಗೆ ಕಷ್ಟ, ನಮ್ಮ ಹತ್ರ ನಾವೊಂದು ಸ್ವಲ್ಪ ದುಡ್ಡು ಮಾಡ್ತಾ ಇರೋದು ಕಷ್ಟ, ದುಡ್ಡು ರೊಟೇಷನ್ ಐತಾ ಇರೋದು ಕಷ್ಟ ಐತೆ ಅಂದಾಗ, ಸೊ ಆ ಟೈಮಲ್ಲೂ ಇಲ್ಲ ನಾನು ನಿನ್ನ ಹತ್ರ ಕಿತ್ಕೊಂಡೇ ತಿಂತೀನಿ ಅಂದರೆ ಕಷ್ಟ. ಸೊ ದುಡಿತಿದ್ದಾಗ ಬೇಕಾದ್ರೆ ತಿನ್ನಲಿ ಅಂತಲ್ಲ ಗೈಸ್, ಅವ್ರಿಗೂ ಹೊಟ್ಟೆಪಾಡು ಏನೋ ಒಂದಿರುತ್ತೆ, ಅವ್ರಿಗೂ ಕಮಿಟ್ಮೆಂಟ್ಸು. ಓಕೆ ಫೈನ್, ಒಂದು 100-200 ಹೋದ್ರೂ ಚಿಂತೆ ಆಗಲ್ಲ. ಇಫ್ ಇನ್ ಕೇಸ್ ಟೈಟಲ್ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಕ್ಲೀನಾಗಿ ತೋರಿಸಿದ್ದಾರೆ. ಸೊ ಅದಾದಮೇಲೆ ಅವ್ನು ಯಾವ ರೀತಿ ಮನೇಲೆಲ್ಲ ಒಪ್ಪಿಸ್ತಾರೆ, ಏನು ಮಾಡ್ತಾನೆ, ಮದುವೆ ಆಯ್ತಾನ ಆಗಲ್ವಾ, ಸೊ ಇದೆಲ್ಲ ಆಲ್ಮೋಸ್ಟು
ಕಂಪ್ಲೀಟ್ ಸೀರೀಸಲ್ಲಿ ಸಿಕ್ಬಿಡುತ್ತೆ ಗೈಸ್. ಸೊ ಇದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ಹೇಳ್ತ್ಕೊಂಡು ಕೂತ್ಕೊಂಡ್ರೆ ನೀವು ಸೀರೀಸ್ ನೋಡೋದೇ ಅವಶ್ಯಕತೆ ಇಲ್ಲ. ನಾನು ಕಂಪ್ಲೀಟಾಗಿ ಇನ್ನೊಂದು 20 ಮಿನಿಟ್ಸಲ್ಲಿ ಇಡೀ ಸ್ಟೋರಿನೇ ರಿವೀಲ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಸ್ಟೋರಿ ಬಗ್ಗೆ ಇಲ್ಲಿಗೆ ನಿಲ್ಲಿಸೋಣ. ಸೊ ಲವ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಇದು ವೆಬ್ ಸೀರೀಸು. ಸೊ ಇದನ್ನು ಬಂದು ಕಂಪ್ಲೀಟಾಗಿ ಜಿಯೋ ಹಾಟ್ಸ್ಟಾರಲ್ಲಿ ಸಿಗುತ್ತೆ. ಸೊ ಜಿಯೋ ಹಾಟ್ಸ್ಟಾರಲ್ಲಿ ನಿಮಗೆ ಪ್ರೀಮಿಯಮ್ಶಿಪ್ ಇಲ್ಲ ಅಂದರೆ ನನ್ನ ರಿಕ್ವೆಸ್ಟ್ ಏನು ಅಂದರೆ, ನಿಮ್ದು ಏನಾದರೂ ಇಫ್ ಇನ್ ಕೇಸ್ ಜಿಯೋ ಸಿಮ್ ಆಗಿದ್ದರೆ ಸೊ ಅದರಲ್ಲೇ ಇನ್ಕ್ಲೂಡಿಂಗ್ ಜಿಯೋ ಹಾಟ್ಸ್ಟಾರು ಪ್ರೀಮಿಯಮ್ಶಿಪ್ ಇಲ್ಲ ಅಂದರೆ ಜಿಯೋ ಹಾಟ್ಸ್ಟಾರ್ ಇದಿರುತ್ತೆ, ಸಬ್ಸ್ಕ್ರಿಪ್ಷನ್ ಇರುತ್ತೆ. ಸೊ ಮೊಬೈಲ್ ಸಬ್ಸ್ಕ್ರಿಪ್ಷನ್ ಅಂತ. ಸೊ ಅದನ್ನು ವಿಚಾರಿಸ್ಕೊಂಡು ಅದಿಲ್ಲ, ಆ ಪ್ಲ್ಯಾನ್ ಇಲ್ಲ ಅಂದಮೇಲೆ ನೀವು ಮುಂದಕ್ಕೆ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ಮೊಬೈಲ್ ರೀಚಾರ್ಜ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಆಗಿದ್ದರೆ ಅದರಲ್ಲೇ ನೋಡಿ. ಸೊ ಜಿಯೋ ಸಿಮ್ ಇಲ್ಲ, ಏರ್ಟೆಲ್ ಇರೋದು ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ಳೇಬೇಕಾಗುತ್ತೆ, ಪ್ರೀಮಿಯಮ್ಶಿಪ್ ಪೇ ಮಾಡಲೇಬೇಕಾಗುತ್ತೆ. ಸೊ ಅದಾದಮೇಲೆ ಯಾವ ರೀತಿ ಇದೆ ಅಂತ ನಾನು ಒಂದು 2 to 3 days ಅಂದರೆ 2 to 3 ವೀಡಿಯೋ ಬ್ಯಾಕ್ ಏನೋ ಹೇಳಿದ್ದೀನಿ. ಸೊ ಜಿಯೋ ಹಾಟ್ಸ್ಟಾರಲ್ಲಿ ಹೆಂಗೆಲ್ಲ ಇದು ಮಾಡಬೇಕು ಅಂತ. ಸೊ ಅದನ್ನು ಹೋಗಿ ಕಂಪ್ಲೀಟ್ ವೀಡಿಯೋ ನೋಡಿ, ಅದರಲ್ಲಿ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅದು ಬಿಟ್ಟರೆ ಇದು ಲವ್ ಅಂಡರ್ ಕನ್ಸ್ಟ್ರಕ್ಷನ್ ಅನ್ನೋದು ಜಿಯೋ ಹಾಟ್ಸ್ಟಾರಲ್ಲಿದೆ. ಜಿಯೋ ಹಾಟ್ಸ್ಟಾರ್ 7 ಲ್ಯಾಂಗ್ವೇಜಸಲ್ಲಿದೆ ಗೈಸ್. ಸೊ 7 ಲ್ಯಾಂಗ್ವೇಜಸಲ್ಲಿ ನಾನು ಪ್ರತಿಯೊಂದು ಸೀರೀಸು ಅಥವಾ ಮೂವೀಸ್ ಕೊಟ್ಟರೆ ಅದು 100% ಕನ್ನಡದಲ್ಲಿ ಇದ್ದೇ ಇರುತ್ತೆ. ಸೊ ಫಸ್ಟು ಪ್ರಿಫರೆನ್ಸ್ ಕನ್ನಡನೇ ನಾನು ಕೊಡೋದು. ಕನ್ನಡದಲ್ಲಿದೆ, ತೆಲುಗುಲಿದೆ, ತಮಿಳಲ್ಲಿದೆ, ಹಿಂದಿಲಿದೆ, ಮರಾಠಿ, ಮಲಯಾಳಮ್ಮು, ಬೆಂಗಾಲಿ. ಸೊ 7 ಲ್ಯಾಂಗ್ವೇಜಸಲ್ಲಿ ಇದೆ. ಇದ್ರ ಒರಿಜಿನಲ್ ಲ್ಯಾಂಗ್ವೇಜ್ ಇದ್ರ ಒರಿಜಿನಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಮಲಯಾಳಮ್ಮು. ಇಫ್ ಇನ್ ಕೇಸ್ ನಿಮ್ಗೆ 100% ಮಲಯಾಳಂ ಅರ್ಥ ಆಗುತ್ತೆ ಅಂದರೆ ಮಲಯಾಳಮಲ್ಲೇ ನೋಡಿ. ಯಾಕಂದರೆ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನೋಡೋದ್ರ ಕಿಕ್ಕೇ ಬೇರೆ ಗೈಸ್. ಅದೊಂಥರ ನೆಕ್ಸ್ಟ್ ಲೆವೆಲ್ಲು. ಅವ್ರ ಸ್ಲ್ಯಾಂಗು, ಅವ್ರ ಕಾಮಿಡಿ, ಅವ್ರ ಪಂಚು ಎಲ್ಲ ಒಂದು 100% ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮಗೆ. ಸೊ ಇಲ್ಲ ನನಗೆ ಅಷ್ಟು ಯಾವ ಭಾಷೆನೂ ಅಷ್ಟು ಅರ್ಥ ಆಗೋಲ್ಲ ಅಂದರೆ ಈ ವಿಡಿಯೋ ನೋಡ್ತಾ ಇರೋರಿಗಂತೂ 100% ಕನ್ನಡ ಅರ್ಥ ಆಗೇ ಆಗುತ್ತೆ. ಸೊ 100% ಕನ್ನಡ ಅರ್ಥ ಆಗೋದ್ರಿಂದ ಕನ್ನಡದಲ್ಲೇ ನೋಡಿ. ಆಲ್ಮೋಸ್ಟ್ ಎಲ್ಲ 6 ಎಪಿಸೋಡ್ಸು ಕೂಡ ನಿಮ್ಮ ಕನ್ನಡದಲ್ಲಿ ಸಿಗುತ್ತೆ ಗೈಸ್. ಆರಾಮಾಗಿ ನೋಡ್ಬೋದು, ಆರಾಮಾಗಿ ನೋಡಿ. ಮತ್ತು ಇದ್ರ ಕಂಪ್ಲೀಟ್ ಡ್ಯೂರೇಷನು ಅದು ನನಗೆ ಗೊತ್ತಿಲ್ಲ ಗೈಸ್. ಆಲ್ಮೋಸ್ಟು 1 to 3 ಅವರ್ಸಿಂದ 3 hours 15 minutesವರೆಗೂ ಇರುತ್ತೆ. ಸೊ ಆರಾಮಾಗಿ ನೋಡಿ ಗೈಸ್, ಏನು ಪ್ರಾಬ್ಲಮ್ ಇಲ್ಲ. ಎರಡೆರಡೇ ಎಪಿಸೋಡ್ಸ್ ನೋಡಿ ಡೈಲಿ, ಪ್ರಾಬ್ಲಮ್ ಇಲ್ಲ. ಅಥವಾ ಒಂದೊಂದೇ ಎಪಿಸೋಡ್ಸ್ ನೋಡಿ ಮಲಗಬೇಕಾದಾಗ ಆರಾಮಾಗಿ 1/2 hour ಚಿಲ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು. ಓಕೆ ಗೈಸ್, ಲವ್ ಯು, ಲಾಟ್ಸ್ ಆಫ್ ಲವ್ ಗೈಸ್. ನೀವು ದಯವಿಟ್ಟು ಆ ವಿಡಿಯೋ ಫುಲ್ಲು ನೋಡಿ, ಕಂಪ್ಲೀಟಾಗಿ ನೋಡಿ. ಸೊ ಸೀರೀಸು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಿಮಗೆಲ್ಲೂ ಬೇಜಾರಾಗಲ್ಲ. 100% ನೋಡ್ಬೋದು, ಖುಷಿಯಾಗಿ ಆರಾಮಾಗಿ ಸ್ಯಾಟಿಸ್ಫೈ ಆಗ್ಬೋದು. ಫ್ಯಾಮಿಲಿ ಜೊತೆ ನೋಡ್ಬೋದು, ಮಕ್ಕಳು ಮರಿ ಯಾರ ಜೊತೆ ಬೇಕಾದರೂ ನೋಡ್ಬೋದು ಗೈಸ್. ಯಾವುದೇ ಥರ ಏಜ್ ಲಿಮಿಟ್ ಏನೂ ಇಲ್ಲ. ಇದು UA ಸರ್ಟಿಫಿಕೇಟ್ 13+ ಇದೆ. ಸೊ ಆರಾಮಾಗಿ ನೋಡ್ಬೋದು. ಆಲ್ಮೋಸ್ಟ್ ಮಕ್ಕಳ ಜೊತೆ ನೋಡ್ಬೋದು, ನೋಡದೇ ಇರೋದ ಥರ ಏನೂ ಇಲ್ಲ. ಅದರಲ್ಲಿ ಕೆಲವೊಂದು ಸೀನ್ಸ್ ಬರುತ್ತೆ, ರೊಮ್ಯಾಂಟಿಕ್ ಸೀನ್ಸು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಮಕ್ಕಳು ಇದ್ದಾಗ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಈ ಸೀರೀಸ್ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಓಪನೇ ಇರುತ್ತೆ. 100% ಬಂದು ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು, ಏನು ಅನಿಸಿಕೆ ಇದೆ ಬಂದು ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೂ ಅದನ್ನು ಕೂಡ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ, ನನ್ನ ಎಕ್ಸ್ಪ್ರೆಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್ ಗೈಸ್. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸೈನಿಂಗ್ ಆಫ್ ಗೈಸ್.